ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನಗಳಲ್ಲಿ ನಾವು ದೇವರಿಗೆ ಭಯಪಡುವುದರ ಕುರಿತು ನಿಮ್ಮೊಂದಿಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪ್ರಸಂಗವನ್ನ ನಮ್ಮ ಸಭೆಯಲ್ಲಿ ನಾನು ಮಾಡಿರ್ತೀನಿ. ಈಗಾಗ ಅನೇಕರು ದೇವರಿಗೆ ಭಯಪಡುವಂಥ ಫಲ ಇದರ ಕುರಿತು ಪ್ರಸಂಗವನ್ನು ಕೇಳಿ ಮಾನಸಾಂತರಪಟ್ಟು ದೇವರ ಕಡೆ ತಿಳ್ಕೊಂಡಿದ್ದಾರೆ. ನಿಮಗೂ ಸಹ ಈ ಒಂದು ಆಶೀರ್ವಾದ ದೇವರು ಕೊಡುವರಾಗಿದ್ದಾರೆ. ದಯವಿಟ್ಟು ವೀಕ್ಷಿಸಿ, ಕೇಳಿಕೊಳ್ಳ್ರಿ, ಆನಂದಿಸಿರಿ. ಇವತ್ತು ನಾನು ದೇವರ ಭಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡ್ತೀನಿ. ದ ಫಿಯರ್ ಆಫ್ ಗಾಡ್. ನೋಡಿ, ನಾವು ಮನುಷ್ಯರಿಗೆ ಭಯ ಪಡ್ತೀವಿ, ಆದರೆ ದೇವರಿಗೆ ಭಯ ಪಡೋದು. ವಿ ನೀಡ್ ಟು ಕಮ್ ಟು ದಟ್ ಲೆವೆಲ್. ನಮ್ಮ ಜೀವನದಲ್ಲಿ ಒಂದು ವೇಳೆ ಇಲ್ಲಿವರೆಗೂ ಆ ಭಯ ಇಲ್ಲದೆ ನಾವು ನಡೆದಿದ್ರೆ ದೇವರನ್ನ ಕೇಳಬೇಕು, ಆ ಭಯ ನಮಗೆ ಕೊಡು ದೇವರೇ ಎಂಬುದಾಗಿ ನಾವು ಕೇಳಿ. ಏನು ಭಯ ಎಂಬುದಾಗಿರೋದಾದರೆ ನಾವು ರೆಸ್ಪೆಕ್ಟ್ ಕೊಡೋದು. ಈಗ ಉದಾಹರಣೆಗೆ ಯಾರಾದರೂ ಇದ್ದರೆ ನಾವು ಅದನ್ನು ಮಾಡದೆ ಹೋದರೆ, ಯಾರು ಇಲ್ಲದೆ ಇರುವಾಗ ಅದನ್ನು ನಾವು ಮಾಡಬಾರ್ದು. ಯಾರಾದರೂ ಇದ್ದರೆ ಅದನ್ನು ನಾವು ಮಾಡೋದಕ್ಕೆ ಭಯಪಟ್ಟರೆ, ಯಾರು ಇಲ್ಲದೆ ಇರುವಾಗ ಅದನ್ನು ನಾವು ಮಾಡಬೇಕು. ದಟ್ ಮೀನ್ಸ್ ಆ ಒಂದು ವ್ಯಕ್ತಿಗೆ ನಾವು ಮರ್ಯಾದೆ ಕೊಟ್ಟರೆ, ನಾವು ಆತ್ಮಸ್ವರೂಪವಾಗಿರುವಂಥ ದೇವರಿಗೆ ನಾವು ರೆಸ್ಪೆಕ್ಟ್ ಕೊಡುವಂಥದ್ದು. ಇದು ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ದೇವ ಭಯ ಎಲ್ಲಿ ಅಂತ. ಯಾಕಂದರೆ ನಮಗೆ ಜೀವ ಕೊಟ್ಟಿರೋದು, ನಮಗೆ ಆತ್ಮ ಕೊಟ್ಟಿರೋ ದೇವರು. ಸೊ ಒಂದು ವೇಳೆ ಆ ಭಯ ಇಲ್ಲದೆ ನಾವು ಅನೇಕ ವೇಳೆ ಜೀವಿಸಿದ್ದೀವಿ. ಬಟ್ ಈ ದಿನದಿಂದ ಒಂದು ತೀರ್ಮಾನ ಮಾಡೋಣ, ಸ್ವಾಮಿ ನೀನು ನನ್ನ ಜೊತೆ ಇದೆ. ನೋಡಿ, ಎಲ್ಲ ಜ್ಞಾನಕ್ಕಿಂತಲೂ ಕೀರ್ತನೆ 139ರಲ್ಲಿ ಏನು ಬರೆದಿದೆ ಅಂತಂದರೆ, ದೇವರು ನನ್ನ ಸುತ್ತಲೂ ಇದ್ದಾರೆ, ನನ್ನ ಮೇಲ್ಗಡೆ ಇದ್ದಾರೆ, ನನ್ನ ಸುತ್ತಲೂ ಇದ್ದಾರೆ, ನನ್ನ ಪಕ್ಕದಲ್ಲಿ ನೆರಳಿನಂತೆ ನಿಂತಿದ್ದಾರೆ. ಈ ಜ್ಞಾನ ಎಲ್ಲರೂ ಪಡೀಲಿ. ಈ ಜ್ಞಾನ ನಮಗೆ ಭಾಳ ಕಡಿಮೆ. ಎಲ್ಲ ಥರ ಜ್ಞಾನ ನಮಗಿದ್ರೂ ಈ ಜ್ಞಾನ ಪಡ್ಕೊಳ್ಳೋಕ್ಕೆ ನಾನು ನಿಮ್ಗೆ ಸಹಾಯ ಮಾಡಬೇಕು. ನಾನು ನಿಮ್ಮ ಸಹಾಯವನ್ನು ಬೇಡ್ಕೊಳ್ಬೇಕು ದೇವರ. ಆ ಲೆವೆಲ್ಗೆ ಬಂದರೆ ಖಂಡಿತವಾಗಿ ನಮಗೆ 7 ಫಲಗಳು ನಮ್ಮ ಜೀವಮಾನದಲ್ಲಿ ಇರ್ತವೆ. ಒಳ್ಳೆ ದೇವಭಾಯ ಇಲ್ಲದೇ ನಾನು ನೀನು ನಿನ್ನ ಜೀವಮಾನದಲ್ಲಿ ಅನೇಕ ಕಾರ್ಯಗಳನ್ನ
ಕಳ್ಕೊಂಡಿರ್ಬೋದು, ಏನೇನು ಕಾರ್ಯಗಳನ್ನ ನಾನು ನೀವು ಕಳ್ಕೊಂಡಿದ್ದೀವಿ ಎಂಬುದಾಗಿ ನಾವು ದೇವರನ್ನು ಧ್ಯಾನ ಮಾಡಿ ಇವತ್ತು ಈ ಕರ್ತನ ಭೋಜನದ ಬಗ್ಗೆ ನಾನು ನೀವು ಪಶ್ಚಾತ್ತಾಪಪಟ್ಟು, ದೇವರೇ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ಅಂತೂ ಯೆಹೋವನ ಆತ್ಮವೇ, ಯೆಹೋವನ ಭಯವು ಇದಿರಬೇಕು ನನಗೆ ನಿನಗೆ. ಆ ಭಯ ಅಂದರೆ ಆ ರೆಸ್ಪೆಕ್ಟ್, ದೇವರಿಗೆ ನಾನು ಮನುಷ್ಯನ ಕೂಡ ರೆಸ್ಪೆಕ್ಟ್ ನಿನಗೆ ಕೊಡಬೇಕಪ್ಪ, ಅದು ಇಲ್ಲೇ ನಾನು ನಡೆದುಬಿಟ್ಟೆ, ನನಗೆ ಸಹಾಯ ಮಾಡುವಂತ ಕೇಳಿ ಪವಿತ್ರಾತ್ಮ ಇವತ್ತಿಂದ ನಮಗೆ ಸಹಾಯ ಮಾಡ್ತಾರೆ. ಬಟ್ ದೇವ ಭಯ ಇಲ್ಲದೆ ನಾನು ನೀನು ನಡಿಬಾರ್ದು. ಅಪೊಸ್ತಲ ಕೃತ್ಯ 9, ಅಪೊಸ್ತಲರ ಕೃತ್ಯ 9:31. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಿರಾಯ ಸೀಮೆಗಳಿಂದ ಸಭೆಯ ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಸೊ ಇದು ಎರಡರಲ್ಲೂ ನಾವು ನೋಡ್ತಾ ಇರುವಂಥದ್ದು ದೇವರ ಭಯ. ಅಂದ್ರೆ ದೇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕಪ್ಪ. ದೇವರೇ, ನಾನು ಇನ್ಮೇಲೆ ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ನಡಿಯಾಗೆ ನನಗೆ ಸಹಾಯ ಮಾಡು, ನನ್ನ ಕೈನಲ್ಲಿ ಆಗಲ್ಲ, ನನಗೆ ಆ ಫಿಯರ್ ಕೊಡು, ಅಂದರೆ ಆ ರೆಸ್ಪೆಕ್ಟ್ ಕೊಡು ದೇವರೇ. ಸ್ವಾಮಿ, ನಾನು ನೋಡೋದ್ರಲ್ಲಿ, ನಾನು ಮಾತಾಡೋದೇ ದೇವರೇ, ನಾನು ಯೋಚನೆ ಮಾಡೋದ್ರಲ್ಲಿ ನನಗೆ ನೀನು ನನ್ನ ಜೊತೆ ಇದೆಯಾ, ಯಾವಾಗಲೂ ನನ್ನ ಜೊತೆ ಇದೆಯಾ, ಕರ್ತರನ್ನ ನಾನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಕೊಂಡಿದ್ದೀನಿ ಎಂಬುದಾಗಿ ಕೀರ್ತನೆಗಾರರು ಹೇಳುವ ಹಾಗೆ ಆ ಭಯ ನನಗೆ ಕೊಡು ದೇವರೇ ಎಂಬುದಾಗಿ ಕೇಳಿ. ನೋಡಿ, ದೆವ್ವಗಳೇ ದೇವರಿಗೆ ಭಯ ಪಡ್ತಾರೆ, ಬಟ್ ನಾವು ದೇವರಿಗೆ ಭಯ ಪಡಲ್ಲ. ಅಲ್ಲ, ನಾವು ದೇವರನ್ನ ನಂಬುತ್ತೀವಿ, ಆದರೆ ನಾವು ದೇವರ ಭಯ ಪಡೋದಿಲ್ಲ. ಬಟ್ ಆದರೆ ದೆವ್ವಗಳು ದೇವರನ್ನು ನಂಬುತ್ತದೆ, ದೇವರಿಗೆ ಭಯನೂ ಪಡ್ತದೆ. ಆ ಭಯವನ್ನ ನಾನು ನೀನು ಇಟ್ಕೊಳ್ಬೇಕು. ದೇವರ ಭಯದಲ್ಲಿ ನಾವು ನಡೆಯುವುದರಿಂದ ನಮಗೆ ಉಂಟಾಗುವ ಫಲಗಳೇನು ಅದನ್ನು ನಾವು ನೋಡೋಣ. ಒಂದನೇದಾಗಿ, ದಯವಿಟ್ಟು ಇಲ್ಲಿ ಓದಮ್ಮ, ನೀನು ಓದಮ್ಮ. ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬರುತ್ತದೆ. ರೈಟ್, ಅದು ಹೊಂದಿ ಅಂತ ಬರ್ಬೇಕು, ನಾನು ಮಿಸ್ಟೇಕ್ ಮಾಡಿದೆ. ಸರಿ, ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬರ್ತೀವಿ. ಒಂದನೇದಾಗಿ, ಓಕೆ, ಇಫ್ ಯು ಫಿಯರ್ ಗಾಡ್, ಯು ವಿಲ್ ಹ್ಯಾವ್ encouragement of Holy Spirit and you will increase. ನಾವು ದೇವರಿಗೆ ರೆಸ್ಪೆಕ್ಟ್ ಮಾಡಿದ್ರೆ ಯಾರಿದ್ದಾರೋ ಯಾರಿಗೂ ನನ್ನ ಜೊತೆ ದೇವರು ಇದ್ದಾರೆ, ಅದರಿಂದ ನಾನು ಇಂಥದ್ದು ನೋಡಲ್ಲ, ಇದು ಮಾಡಲ್ಲ, ಇದ್ರ ಬಗ್ಗೆ ಥಿಂಕ್ ಮಾಡಲ್ಲ ಎಂಬುದಾಗಿ ನಾವು ಆ ರೆಸ್ಪೆಕ್ಟ್ ದೇವರು ಕೊಟ್ಟರೆ ನಮ್ಮನ್ನು ಯಾರು ಎನ್ಕರೇಜ್ಮೆಂಟ್ ಮಾಡಿದ್ರು ಹೋದ್ರು ಪವಿತ್ರಾತ್ಮ ನಮ್ಮ ಸಹಾಯ ಕೊಟ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಕೆಲಸ ನಾವು ಹೇಳ್ತೀವಲ್ಲ, ಯಾರು ನನ್ನ ಬೇಷಂದಿಲ್ಲ, ಯಾರು ನನಗೆ ಕೈ ಚಪ್ಪಾಳೆ ತಟ್ಟಿಲ್ಲ ಅಥವಾ ಭಯಪಡಬೇಕು, ನಿರಾಸರಾಗಬೇಕು. ಪವಿತ್ರಾತ್ಮ ನಿಮಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ, ಮತ್ತು ನಿಮಗೆ ಹೆಚ್ಚುತ್ತಾ ಬರ್ತೇವೆ. ಇವತ್ತು ಎಷ್ಟೋ ಜನ ಹೆಚ್ಚುತ್ತಾ ಇಲ್ಲ, ನಿಮ್ಗೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಾನು ಯಾಕೆ ಹೆಚ್ಚುತ್ತಾ ಇಲ್ಲ, ನಾನು ಯಾಕೆ ಇಂಪ್ರೂವ್ ಆಗ್ತಾ ಇಲ್ಲ, ಯಾಕೆ ನಾನು ಆಶಿಸಿದ ಹಾಗೆ ನಾನು ಬೆಂದು ಬರ್ತಾ ಇಲ್ಲ ಎಂಬುದಾಗಿ ನೀವು ನಾನು ಅಂದ್ಕೊಂಡಿದ್ರೆ ಅದಕ್ಕೆ ಕಾರಣನೇ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಪವಿತ್ರಾತ್ಮ ಯಾಕೆ ಸಹಾಯ ಮಾಡಲ್ಲ ಅಂದರೆ, ನಾನು ನೀನು ದೇವರಿಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಮನುಷ್ಯರಿಗೆ ರೆಸ್ಪೆಕ್ಟ್ ಮಾಡ್ತೀವಿ ಅಲ್ವಾ, ಆದರೆ ದೇವರಿಗೆ ರೆಸ್ಪೆಕ್ಟ್ ಮಾಡಲ್ಲ. ಮಲಾಖಿಯಲ್ಲಿ ಬಂದಿದೆ, ದೇವರು ಹೇಳ್ತಾರೆ, ಆಕಳುಗಳು ತಮ್ಮ ಯಜಮಾನನಿಗೆ ಏನು ಕೊಡ್ತದೆ, ಮರ್ಯಾದೆ ಕೊಡ್ತದೆ, ಆದರೆ ನೀವು ನನ್ನ ಜನರು, ನಾನು ನಿಮಗೆ ಉಸಿರಾಡಕ್ಕೆ ಆತ್ಮವನ್ನು ಕೊಟ್ಟಿದ್ದೀನಿ, ಐ ಗೇವ್ ಯು ಬ್ರೆತ್, ಬಟ್ ನನಗೆ ನೀವು ತೋರಿಸಬೇಕಾದಂಥ ಒಂದು ಮರ್ಯಾದೆ ಇಲ್ಲಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿರುವಂಥ ನಾವು ಪ್ರತಿಯೊಬ್ಬರು ನಾವು ಹೆಚ್ಚಬೇಕಾದ್ರೆ ಪವಿತ್ರಾತ್ಮನ ಒಂದು ಪ್ರೋತ್ಸಾಹ ಬೇಕು. ಪವಿತ್ರಾತ್ಮನ ಪ್ರೋತ್ಸಾಹ ಬೇಕಾದರೆ ನನಗೆ ನಿಮಗೆ ದೇವರ ಭಯ ಬೇಕು. ದೇವರನ್ನ ಎಲ್ಲರೂ ಕೇಳಬೇಕು, ಸ್ವಾಮಿ ಯಾರು ಇಲ್ಲದೆ ಇರುವಾಗ, ಸ್ವಾಮಿ ನಾನು ಇದು ನೋಡಬಾರ್ದು, ಇದನ್ನು ಆಶ್ರಯಿಸಬಾರ್ದು, ದೇವರೇ ಇದ್ರ ಪ್ರಕಾರ ನಾನು ನಡಿಬಾರ್ದು, ಇದನ್ನು ಥಿಂಕ್ ಮಾಡಬಾರ್ದು. ಆ ಜ್ಞಾನ ನನಗೆ ಕೊಡದೇವೆ, ಎಲ್ಲ ಜ್ಞಾನ ನನಗೆ ಕೊಟ್ಟಿದ್ದೀಯಾ ದೇವರೇ, ನನಗೆ ಓದೋಕ್ಕೆ ಜ್ಞಾನ ಕೊಟ್ಟಿದ್ದೀಯಾ, ನನಗೆ ಗಾಡಿ ಓಡಿಸೋಕ್ಕೆ ಜ್ಞಾನ ಕೊಟ್ಟಿದ್ದೀಯಾ, ನನಗೆ ಅಡುಗೆ ಮಾಡೋಕ್ಕೆ ಜ್ಞಾನ ಕೊಟ್ಟಿದ್ದೀಯಾ, ಮತ್ತು ನನಗೆ ಮೊಬೈಲ್ಗಳು ನೋಡೋಕ್ಕೆ ಜ್ಞಾನ ಕೊಟ್ಟಿದ್ದೀಯಾ. ಇವತ್ತಿನ ದಿನ ಮಕ್ಕಳು ಯೋಚನೆ ಮಾಡಿ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಗೊತ್ತಾ. ನಮ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಮಕ್ಕಳಿಗೆ ಚೆನ್ನಾಗಿ ಗೊತ್ತು. ಮಕ್ಕಳು ಏನೆಲ್ಲ ನಮ್ಗೆ ಹೇಳ್ಕೊಡ್ತಾರೆ, ಹಿಂಗೆ 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 ಅಂತೆಲ್ಲ ಮಕ್ಕಳು ಹೇಳ್ಕೊಡ್ತಾರೆ. ವೆರಿ ಗುಡ್, ಅಪ್ರಿಷಿಯೇಟಬಲ್, ಭಾಳ ಸಂತೋಷ, ಭಾಳ ಮೆಚ್ಚುಗೆ. ನಾವು ಆ ಮಕ್ಕಳ ಬಗ್ಗೆ ನಾವು ಇವತ್ತು ದೇವರಿಗೆ ಸ್ತೋತ್ರ ಸಾಧನೆ. ದೇವರ ವಾಕ್ಯದಲ್ಲಿ ಬರ್ತಿದೆ, ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ಆ ಕಡೆಯ ದಿನಗಳಲ್ಲಿ ಜ್ಞಾನ ಹೆಚ್ಚುತ್ತಾ ಬರ್ತದೆ ಅಂತ. ಹೀಗಾಗಿ ವೆರಿ ಗುಡ್, ನಿಮ್ಮ ಮಕ್ಕಳು ಇವತ್ತು, ನಮ್ಮ ಮಕ್ಕಳು ನಮಗಿಂತ 10 ಪಟ್ಟು ಜಾಸ್ತಿ ಇದ್ದಾರಲ್ಲ. ತಂದೆ ತಾಯಿಗಳು ಯೋಚನೆ ಮಾಡಿ ನೋಡಿ, 10 ಪಟ್ಟು ಜಾಸ್ತಿ ಇದ್ದಾರೆ. ಅಂಡ್ ಇಟ್ಸ್ ಗ್ರೇಟ್, ವಂಡರ್ಫುಲ್. ನಮಗೆ ಬರೀ ನಾವೆಲ್ಲ ಲೆಕ್ಕ ಹಾಕ್ತಾ ಇದ್ದೀವಿ, ಹೆಂಗೆ ಹೇಳಿ,
1 + 1 ಈಸ್ 2. ನಾವೆಲ್ಲ ಹಿಂಗೆ ಅಲ್ವಾ? 1 ಈಗ ಟೀಚರು 1 4 ಎಷ್ಟಪ್ಪ? 1 2 3 4 ಸರ್ 5. ನಾವೆಲ್ಲ ಬೆರಳು. ಈಗ ಮಕ್ಕಳು ಹಂಗಲ್ಲ. ಈಗ ಮಕ್ಕಳು ಹಂಗೆ ಲೆಕ್ಕ ಹಾಕೋದೇ ಇಲ್ಲ. ಅವ್ರು ಟಕ್ನೆ ಹೇಳ್ಬಿಡ್ತಾರೆ. ಆ ಥರ ಜ್ಞಾನ ಮಕ್ಕಳಿಗೆ ದೇವರು ಕೊಡ್ತಾರೆ. ಅಪ್ರಿಷಿಯೇಟ್ ಅವರು, ವೆರಿ ಗುಡ್ ಮಕ್ಕಳೇ. ಯಾವ ಜ್ಞಾನ ಮನುಷ್ಯನಿಗೆ ನಿಲುಕದ್ದು, ಯಾವ ಜ್ಞಾನ ಶ್ರೇಷ್ಠ ಎಂಬುದಾಗಿ ಹೇಳೋದಾದ್ರೆ ಅದು ದೇವರು ನನ್ನ ಜೊತೆ ಇದ್ದಾರೆ ಅಂತ ಭಯಪಡೋ ಜ್ಞಾನನೇ ಶ್ರೇಷ್ಠ. ಅದು ಬೇಕು. ಆ ಭಯ ನನಗೆ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಿ ದೇವರು ಕೊಡ್ತಾರೆ ಅಲ್ವಾ? ಅದರಿಂದ ದೇವರೇ, ಯಾರು ಇಲ್ಲದೆ ಇರುವಾಗ ನನ್ನ ಜೊತೆ ನೀನು ಇರೋದನ್ನು ನಾನು ಕಾಣಬೇಕು, ನಾನು ಅನುಭವಿಸ್ಬೇಕು. ದೇವರೇ ಸ್ವಾಮಿ, ನಾನು ಇವ್ರು ಇರುವಾಗ ಇವು ನೋಡಲ್ಲ. ಹಾಗಾದರೆ ಸ್ವಾಮಿ ಅವ್ರು ಇಲ್ಲದೆ ಹೋದರು ಗೆಟ್ ಲಾಸ್ಟ್. ದೇವರೇ ನೀನಿದೆಯಾ ದೇವರೇ, ನಾನು ಅಟ್ಕೊಳ್ಳೋದಿದ್ರೆ ಆ ಲೆವೆಲ್ ಬರಬೇಕಾದ್ರೆ ಆ ಜ್ಞಾನ ನನಗೆ ನಿಮಗೆ ಬರಬೇಕು. ಪ್ರೇಯರ್ ಮಾಡಿ ಅಷ್ಟೇ. ಪ್ರಿಯರೇ, ನಾನು ನಂಬ್ತೀನಿ ಈ ಒಂದು ಪ್ರಸಂಗ ನಿಮಗೆ ನಿಜವಾಗ್ಲೂ ಉಪಯುಕ್ತವಾಗಿತ್ತೆಂಬುದಾಗಿ. ದೇವರಿಗೆ ಭಯಪಡ್ರಿ, ಖಂಡಿತವಾಗಿ ನಿಮ್ಮ ಜೀವಮಾನದಲ್ಲಿ ನಿರ್ಭಯವಾಗಿರ್ತೀರಾ. ನಿಮಗೆ ಪ್ರೊಟೆಕ್ಷನ್ ಇರುವಂಥದ್ದಾಗಿದೆ. ಒಂದು ವೇಳೆ ದೇವರ ಭಯ ಇಲ್ಲದೆ ಇರುವಂಥವ್ರು ಯಾರಾದರೂ ಇರೋದಾದರೆ ಖಂಡಿತವಾಗಿ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರಪ್ಪ. ಇವತ್ತು ದೇವರ ಭಯ ಇಲ್ಲದೆ ದೇವರೇ ಲೋಕ ಜೀವಿಸ್ತಾ ಇದೆ. ಆ ರೀತಿ ದೇವ ಮಕ್ಕಳಾದ ನಾವು ಜೀವಿಸಬಾರ್ದು ಸ್ವಾಮಿ. ದೇವರಿಗೆ ಭಯಪಟ್ಟು ಜೀವಿಸುವಂಥ ಒಂದು ಕೃಪೆ ಎಲ್ಲರಿಗೂ ದಯಪಾಲಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಬದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು.
ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ